ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿಜಾಪುರ ಕನ್ನಡಿಗ. ಇವತ್ತು ನಾನು ನಿಮ್ಗೆ ತಮ್ನಿಲ್ ನೋಡಿ ಎಲ್ಲ ನಿಮ್ಗೆ ಅರ್ಥ ಆಗಿರಬೇಕು ಇವತ್ತು ನಾ ಎಲ್ಲಿಗೆ ಹೊಂಟಿದೆ ಅಂತೇಳಿ. ಸೊ ಇವತ್ತು ನಾನು ಎಲ್ಲಿಗೆ ಹೊಂಟಿದೆ ಅಂದರೆ ಅದು ನಮ್ಮ ಫ್ರೆಂಡ್ ಅದು ನನಗೆ ಅದು ಇನ್ವೈಟ್ ಮಾಡಿದ್ದ. ಎಲ್ಲಿ ಅವ್ರ ಊರಲ್ಲಿ ಒಂದು ಕೋಲ ಅಂತ ಆಗ್ತಿದೆ ಅಂತ. ನಿಮ್ಗೆ ಗೊತ್ತಿರ್ಬೋದು ಅದು ಕೋಲ ಅಂದರೆ ಏನಂತ. ಕೋಲ, ಭೂತ ಕೋಲ, ಕಾಂತಾರದಲ್ಲೆಲ್ಲ ನೀವು ನೋಡಿರಬೇಕು ದೈವ ಎಲ್ಲ ಅಂತ. ಸೊ ಆ ಥರ ಇವತ್ತು ಅಲ್ಲಿ ಒಂದು ಈವೆಂಟ್ ಇದೆ, ಆ ಈವೆಂಟಿಗೆ ಬಾ ಅಂತ ಹೇಳಿದ್ದ. ನಾನು ಮತ್ತು ಅದು ನಮ್ಮ ಫ್ರೆಂಡ್ಸ್ ಸೇರಿ ಹೊಂಟಿದ್ದೀವಿ ಇವಾಗ. ಆಲ್ರೆಡಿ ಇವಾಗದು ಟೈಮ್ ಅದು 3:17 ಆಗೈತಿ. ನೋಡ್ರಿ, ಇದು ಸುಶಾನ್ ಅವ್ರ ಮನೆ. ಮನೆ ಮಾತ್ರ ಫುಲ್ ಅಲ್ಟಿಮೇಟ್ ಆಗಿತ್ತು. ಹಂಗೆ ಅವ ಏನಂದ, ನಮ್ಮ ಅಡಿಕೆ ತೋಟ, ರಬ್ಬರ್ ತೋಟ ಎಲ್ಲ ತೋರಿಸ್ತೀನಿ ಬಾ ಅಂತ ಹೇಳಿದೆ ನಿಮಗೆ. ಸೊ ನಾವು ಎಲ್ಲ ಹೊಂಟ್ವಿ. ಎಲ್ಲ ಫುಲ್ ಅದು ಫಾರೆಸ್ಟ್ ಥರನೇ ಇತ್ತು. ಎಲ್ಲ ಮಸ್ತ್ ಇತ್ತು. ಹಾಗೆ ಒಂದು ನದಿ ಸಿಕ್ತು ನಮಗಲ್ಲಿ. ಬಟ್ ಆ ನದಿ ಒಳಗೆ ಅದು ನೀರು ಇರಲಿಲ್ಲ, ಬೇಜಾರಾಯಿತು. ಬಟ್ ಅದು ಅಡಿಕೆ ತೋಟದೊಳಗೆ ಬಂದ್ವಿ. ಅಡಿಕೆ ತೋಟ ಮಾತ್ರ ಮಸ್ತಾಗಿತ್ತು. ಹಾಗೆ ನಾವು ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬರೋಣ ಭತ್ತದ ಗದ್ದೆ ಸಿಕ್ತು ನಮ್ಗೆ. ಇದು ಕೂಡ ಅವ್ರದ್ದೇ ಅಂತ. ಫುಲ್ ಅದು ಗ್ರೀನರಿ ಇತ್ತು. ನನ್ನ ಲೈಫ್ ಒಳಗೆ ನಾ ಫಸ್ಟ್ ಟೈಮ್ ಭತ್ತದ ಗದ್ದೆ ಒಳಗೆ ನಾ ಅದು ಇಳಿದಿದ್ದು. ಭಾರಿ ಕಾಣತಿತ್ತು ನನಗಂತೂ. ಭಾಳ ಇಷ್ಟ ಆಯಿತು. ನನಗದು ಸುತ್ತ ಅದು ಹಸಿರೆಲ್ಲ ನೋಡಿ ನನಗದು ಭಾಳ ಇದೆ, ನನಗೆ ಫೀಲ್ ಆಯ್ತು. ಹಾಗೆ ಅದನ್ನು ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬರೋಣ ಅವ್ರ ಮನೆ ಒಳಗೆ ಅದು ಹಸುಗಳಿದ್ದು. ಆ ಹಸುಗಳು ನೋಡಿದರೆ ನನಗದು ಹಾವೇರಿ ಒಳಗೆ ನಮ್ಮ ಅಜ್ಜಿ ಮನೆ ಐತಿ. ನಮ್ಮ ಅಜ್ಜಿ ಮನೆಯೇ ನನಗದು ನೆನಪಾಗ್ಬಿಡುತ್ತೆ. ನೋಡ್ರಿ ಹಸುಗಳು ಹೆಂಗದವು, ಎಷ್ಟು ಮುದ್ದಾಗದವು. ಅಂದ್ರೆ ಅದು ಮನುಷ್ಯರಿಗಿಂತ ನಂಗೆ ಅವೇ ಅದು ಚಂದ ಕಾಣತ್ತಿದ್ದು. ಬರೀ ಇವಾಗ ಅದು ಕೋಲಾ ಕಡೆ ಹೋಗುಮಂತ. ಇವಾಗ ಆಲ್ರೆಡಿ ಅದು ಸಂಜೆ ಒಂದು 6 ಗಂಟೆ ಆಗಿಬಿಟ್ಟೈತಿ. ಆಲ್ರೆಡಿ ಇವಾಗೆಲ್ಲ ಬಂದಿರ್ತಾರೆ ಅಂತ ಗೊತ್ತೀನಿ, ಎಲ್ಲ ಮಂದಿ. ನೋಡ್ರಿ ಎಲ್ಲ ಬಂದಾರ. ನಮಗಂತೂ ಅದು ಒಂದು ಜಾಗ ಸಿಕ್ತು. ನೋಡ್ರಿ ಇವಾಗ ಅದು ನಿಮ್ಮ ಮುಂದೆ ಅದು ಕೊರತಿ ದೈವ ಕೋಲ ಅಂತ ಅದು ಆಗ್ಲಿಕ್ಕದ. ಕೊರತಿ ದೈವ ಅಂದರೆ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಇದೊಂದು ಹೆಣ್ಣು ದೇವ್ರಂತೆ ನಾನು ಅನ್ಕೋತೀನಿ. ಈ ಕೋಲ ಎಲ್ಲ ಅದು ಏನಕ್ಕಾಗುತ್ತೆ ಅಂದರೆ, ಆ ದೇವರು ಬಂದು ಜನರದ್ದು ಕಷ್ಟ, ಅವ್ರ ಸಂಕಷ್ಟಗಳು, ಅವರು ಏನೇನು ಅದಾವಲ್ಲ ಅದೆಲ್ಲ ಕೇಳಿಸುತ್ತೆ. ಕೇಳಿಕೊಂಡು ಅವ್ರಿಗೆ ಅದು ಪರಿಹಾರ ಕೊಡುತ್ತೆ. ಅದಕ್ಕಾಗಿ ಇದು ವರ್ಷ ಇದು ತುಳುನಾಡೊಳಗೆ ಇದು ಮಾಡ್ತಾರೆ. ಇವಾಗದು ನಿಮ್ಮ ಮುಂದೆ ಅದು ಕಾಣಿಸ್ತಿದೆಯಲ್ಲ, ಇದು ಕೊರಗಜ್ಜ ದೈವ ಅಂತ. ಆಲ್ಮೋಸ್ಟ್ ಈ ದೈವ ಅಂದರೆ ಇದು ತುಂಬ ಸ್ಟ್ರಾಂಗೆಸ್ಟ್ ಇದು ದೈವ ಇದು. ನಿಮಗೆಲ್ಲ ಅಂದ್ಕೊಂಡಿರ್ಬೋದು ಆ ದೈವ ಅಂದರೆ ಅದು ಒಂದೇ ಅಂತ. ದೈವ ಅಂದರೆ ಇಲ್ಲ, ಆ ಥರ ಇಲ್ಲ. ದೈವ ಅಂದರೆ ತುಂಬ ಇವೆ. ಅದರಲ್ಲಿ ನನಗದು ಗೊತ್ತಿರೋದು ಕೊರತಿ, ಕೊರಗಜ್ಜ, ಗುಳಿಗ ಮತ್ತು ಪಂಜುರ್ಲಿ. ಇದೇ ಥರ ಒಂದು 600-700 ತನಕ ಇವೆ. ಆಲ್ರೆಡಿ ಇವಾಗ ಅದು ರಾತ್ರಿ ಇದು 12 ಗಂಟೆ ಆಗೈತಿ. ಇವಾಗ ಕೋಲ ಇನ್ನೂ ಮುಗ್ದಿಲ್ಲ. ಬಟ್ ಇನ್ನೂ ಐತೆ ಅದು ಕೋಲ. ಅದು 3-4 ಅವರ್ ಅದು ಕಂಟಿನ್ಯೂ ಅದು ಇರುತ್ತಂತೆ. ಸೊ ನಮಗೆಲ್ಲ ಅಷ್ಟೆಲ್ಲ ನೋಡೋಕ್ಕಾಗಲ್ಲ. ಮತ್ತು ಅದು ಬೆಳಿಗ್ಗೆದು ಗುಳಿಗ ಕೋಲ ಅಂತ ಒಂದಿದೆ ಅಂತೆ, ಅದನ್ನು ನೋಡಬೇಕು. ಅದು ಮಾತ್ರ ಫುಲ್ ಮಸ್ತಾಗಿರುತ್ತೆ. ವೇಟ್ ಮಾಡಿರಿ, ತೋರಿಸ್ತೀನಿ ನಿಮ್ಗೆ. ನಮಸ್ಕಾರ ಎಲ್ಲರಿಗೂ. ಇವಾಗ ಆಲ್ರೆಡಿ ಬೆಳಗ್ಗೆ ಅದು 5 ಗಂಟೆ ಆಗೈತಿ. ನಮ್ಗದು ಕಣ್ಣು ತುಂಬ ನಿದ್ದೆ ಇತ್ತು. ನಾವು ಕೋಲ ನೋಡ್ಬೇಕಾದ್ರೆ ಬಂದಿವೋ ಇಲ್ಲ ಅದು ಸುಶಾನ್ ನಮ್ಗೆ ಎಬ್ಷನ್ ಅಂತ ಅದ್ರ ಬಂದಿವೋ ನಮಗಂತೂ ಒಂದು ತಿಳಿವಲ್ದಾಗಿತ್ತು. ಇವಾಗದು ಗುಳಿಗ ಕೋಲ ಅಂತ ಶುರು ಆಗುತ್ತೆ ಇವಾಗ. ಅದು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಮಾತ್ರ ಗುಳಿಗ ಕೋಲ ಮಾತ್ರ ತುಂಬ ಡೇಂಜರ್ ಆಗಿರುತ್ತೆ. ಹೇಗಿರುತ್ತೆ ನೋಡಿ, ಒಂಥರ ನನಗಂತೂ ಅಲ್ಲಿ ಕುಂತಿದ್ನಲ್ಲ ಮೈ ಮಸ್ತ್ ಫುಲ್ ಜುಮ್ ಆಗಿಬಿಟ್ಟು ನಾನು ಭಾಳ ಅಂಜಿದ್ದೆ ನಾನು ಅದನ್ನು ನೋಡಿ. ಅದು ಒಮ್ಮೆಗೆ ಎಂಟ್ರಿ ಕೊಡೋಣ ಅಂದರೂ ನನಗಂತೂ ಫುಲ್ ಕಾಲಲ್ಲಿ ನಾನು ನಿಂದ್ರೆಲ್ಲ ಆಗಿದ್ದು. ಹಂಗಾಗಿತ್ತದು ನನಗಂತೂ ಪರಿಸ್ಥಿತಿ. ಮತ್ತು ಇದು ಐತೆ ನೋಡು ಗುಳಿಗ ಕೋಲ. ಹೇಗಂದರೆ ಈ ದೈವಕ್ಕೆ
ಜೀವಂತ ಕೋಳಿ ಅದು ಪ್ರಸಾದ ಆಗಿ ಬೇಕು. ನಾವು ನೋಡಿದ್ವಿ ಅದು ಹೇಗಿತ್ತು ಅಂದರೆ ಜೀವಂತ ಕೋಳಿನ ಬಾಯಲ್ಲಿ ಕಚ್ಚಿ ತಿಂತು. ನಮ್ಗೆ ಅದನ್ನ ನೋಡಿ ಫುಲ್ ಮೈ ಅಂತೂ ಫುಲ್ ನಡಿ ಹೋಗಿಬಿಟ್ಟಿತ್ತು ನನಗಂತೂ. ಅದನ್ನು ಮಾಡಬೇಡ ಅಂತ ಹೇಳಿದ್ರು. ಸೊ ಮಾಡಿಲ್ಲ ಅದನ್ನ ವಿಡಿಯೋ. ಯಾರು ಭಯಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಹೇಳ್ರಿ, ದೈವ ಕೋಲ ಅನ್ನೋದು ಇನ್ನೂ ಐತಿ. ಇದು ನಿಜ. ಇದು ನಾ ಇಷ್ಟು ದಿವಸ ಏನೋ ಅಂದ್ಕೊಂಡಿದ್ದೆ, ಬಟ್ ಇದನ್ನೆಲ್ಲ ಅದು ನೋಡಿದ ಮೇಲೆ ನನಗಂತೂ ಅನಿಸ್ತು ಇದು ಮಾತ್ರ ನಿಜ. ದೆವ್ವ ಅದು ಐತಿ ಅಂದಮೇಲೆ ಅದು ದೇವ್ರು ಅನ್ನೋದು ಐತಿ. ಸೊ ಯಾರೋ ಮೂಢನಂಬಿಕೆ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಗೇ ಅದು ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಗೆ ಬರೋಣ ನಮ್ಗಂತೂ ಭಾರಿ ಇತ್ತು ಊಟ ಏನೇನಿಂತಾರೆ ಅದು ಇಡ್ಲಿ ಮತ್ತು ಚಿಕನ್ ಚಿಲ್ಲಿ, ಚಿಕನ್ ಸಾರು ಎಲ್ಲ ಮಾಡಿಟ್ಟಿದ್ರೆ. ಏನು ಮಸ್ತ್ ಮಾಡಿದ್ರೆ ಅಂದ್ರೆ ಅಡುಗೆ ಮಾತ್ರ ಬೆಸ್ಟ್ ಮಾಡಿದ್ರೆ. ಫುಲ್ ಹಳ್ಳಿ ಸ್ಟೈಲ್ ಇತ್ತು ಊಟ. ನಮಗಂತೂ ಅವರು ಸಾಕಂದ್ರು ಕೊಡಾತಿದ್ರೆ. ಮತ್ತು ಇನ್ನೊಂದು ಅವ್ರ ಮನ್ಯಾಗ ಹೆಂಗಂದ್ರೆ ಜ್ಯೂಸ್ ಗ್ಲಾಸ್ ಒಳಗೆ ನಮ್ಗದು ಫುಲ್ ಇದು ಹಾಕಿ ಕೊಟ್ಟಿದ್ರು, ಚಹಾ ಹಾಕಿ ಕೊಟ್ಟಿದ್ರೆ. ಅವರ ದೊಡ್ಡಮ್ಮ ಐತೆ ನೋಡಿ, ನಮಗೆ ಪ್ರತಿ ಒಂದು ಅರ್ಧ ತಾಸಿಗೊಮ್ಮೆ ಬಟ್ ಅದೇನದು ತಿನ್ನಾಕದ ಅದನ್ನು ಕೊಡೋರು ಅವರು. ಒಂದು ಸತಿ ಚಾಕ್ಲೇಟ್ ಕೊಟ್ಟರು, ಒಂದು ಸತಿ ಬಾಳೆಹಣ್ಣು, ಒಂದು ಸತಿ ನಾಷ್ಟಕ್ಕೆ ಕರೆದ್ರು, ಒಂದು ಸತಿ ಊಟಕ್ಕೆ ಕರೆದ್ರು, ಒಂದು ಸಲ ಕಷಾಯ ಕೊಟ್ಟರು, ಚಾಕ್ಲೇಟ್ ಕೊಟ್ಟರು. ಭಾಳ ಇತ್ತು ಅವ್ರ ಮನ್ಯಾಗಂತರು. ಸೊ ನನ್ನ ವಿಡಿಯೋದು ಇಲ್ಲಿಗೆ ಮುಗೀತು. ಮತ್ತೆ ಹೊಸ ಕಂಟೆಂಟ್ ಮುಖಾಂತರ ಅದು ನಾನು ಮುಂದೆ ಬರ್ತೀನಿ. ನಾನು ಪೂರ್ತಿ ವಿಡಿಯೋ ನಿಮಗೆ ನೋಡಿ ಥ್ಯಾಂಕ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ.